ಈ ಗುಂಗಾಡಿಯ ರೂಪದಲ್ಲಿ ಬಂದು ಭ್ರಮರ ರೂಪದಲ್ಲಿ ಬಂದು ಆ 6 ಕಾಲಿಂದ ಎಲ್ಲ ಹೋಗಿ ಕಚ್ಚೋದು. ಬೆಳಗ್ಗೆ ನೋಡಿದ್ರೆ ಅವನಿಗೆ ಔಟ್, ಅವನಿಲ್ವೇ ಇಲ್ಲ. ಈ ರೀತಿಯಾಗಿ ಮಾರಿಯಾಗಿರುತ್ತಿರಲಿ ಕವನನು ಪ್ರಾಣವನ್ನು ಹರಿಸಿದ ಈ ಪಾರ್ವತಿಯು ಭ್ರಮರಾಂಬೆ ಎಂಬತಕ್ಕಂಥ ನಾಮವನ್ನು ಪಡೆದರು. ಆಮೇಲೆ ಭಸ್ಮಸುರನೆನ್ನರದಲೆನ್ನನು ಪ್ರಶ್ನಿಸುವನೆನುತ ಶಿವನನ್ನು ಹಿಂಬಾಲಿಸಿ 3 ಲೋಕಗಳನ್ನು ತಿಳಿದುಬಿಡಲಿಲ್ಲ. ಆಗ ಶಿವ ಇವನಿಗೆ ಹೆದರಿ ಎಲ್ಲಿ ಹೋಗ್ಕೊಂಡಿದ್ದೇನೆ, ಎಲ್ಲಿ ಹೋಗ್ಕೊಂಡಿದ್ದ ಶಿವ ಹೆದರಿ ಮಹಾಲಿಂಗದ ಬಳ್ಳಿಯಲ್ಲಿ ಆಯ್ತುಕೊಂಡಿದ್ದಾನೆ. ಆಗ ನಾರದರು ಸುಮ್ಮನೆ ಇರಲಿಲ್ಲ. ಅಮ್ಮ ದೇವಿ ಪಾರ್ವತಿ ಅವರೇ, ಸ್ವಾಮಿಯವರು ಕಾಣುತ್ತಿಲ್ಲಲ್ಲಮ್ಮ, ಎಲ್ಲಿ ಹೋಗಿದ್ದಾರೆ ಇಟ್ಟ. ಆಗ ನಾರದರೇ, ಸ್ವಾಮಿಗಳು 2 ದಿವಸದಿಂದ ಕಾಣಿಸ್ತಿಲ್ಲ, ಹುಡುಕಿ ಕೊಡ್ರಿ ಅಂತ ಹೇಳಿದ್ರು. ಆಗ ಗುಟ್ಟನ್ನು ಪಾರ್ವತಿಗೆ ಹೇಳಿ ಹರಿಯೊಂದಿಗೆ ಮೋಹಿನಿಯ ರೂಪವಾಗಿ ಹೋಗಿ ಆ ಭಸ್ಮಾಸುರನನ್ನು ಹೋದಾಗ ಅವನನ್ನು ಹಿಂಬಾಲಿಸಿಕೊಂಡ ಭಸ್ಮಾಸುರ ಯಾವಾಗ ಈ ಪಾರ್ವತಿ ಮತ್ತು ಹರಿಯ ಮೋಹನ ರೂಪವನ್ನು ನೋಡಿದ ಕೂಡಲೇ ಮಗ ಹಲ್ಲಿಗಿಂದ ಬಿಟ್ಟುಬಿಟ್ಟ ಶಿವನ್ನ. ಏನ್ ಮಾಡಿದ? ಏನೋ ರಕ್ಕಸ, ನೀನು ನನ್ನನ್ನು ಮುಟ್ಟುವಂತಿಲ್ಲ. ನೀನು ನನ್ನನ್ನು ಮುಟ್ಟಬೇಕಾದ್ರೆ ನನ್ನ ಷರತ್ತಿಗೆ ಒಳಪಡಬೇಕು. ಏನು? ನಾನು ಹೇಗೆ ನೃತ್ಯವನ್ನು ಮಾಡ್ತೇನೋ, ನಾಟ್ಯವನ್ನು ಹಾಡ್ತೇನೋ ಆ ರೀತಿ ಆಡಿದ್ರೆ ನಾನು ನಿನಗೆ ಒಪ್ಕೊಳ್ತೇನೆ ಅಂದಾಗ ನಾಟ್ಯವಾಡ್ತಾ ಮೈ ಮರೆಸಿಬಿಟ್ಟಂತಹ ಮೋಹಿನಿಯಾದ ಪಾರ್ವತಿ ಅವನ ತಲೆಯ ಮೇಲೆ ಕೈ ಇಟ್ಟಾಗ ಅವಳ ಎದುರಿನಲ್ಲಿಯೇ ಭಸ್ಮವಾಗಿ ಬೂದಿಯಾಗಿ ಹೋದಾಗ ಕರಿತಾನೆ, ಮಹಾರಾಯ. ಕೃಷ್ಣ ಕರಿತಾನೆ, ಮಹಾರಾಯ ಬಾಪ ಹೊರಗೆ ಅಂದ್ರೆ. ನಾನು ಸಾಧ್ಯವಿಲ್ಲಪ್ಪ ಬರೋದು ಕೃಷ್ಣ, ನಾನು ಸಾಧ್ಯವಿಲ್ಲ ಬರೋದು. ಅಂಥ ದುಷ್ಟನನ್ನು ಕೊಲ್ಲುವಾಗ ನೀನು ಯಾವ ರೂಪದಲ್ಲಿದ್ದೀಯೋ ಆ ರೂಪವನ್ನು ಧರಿಸಿದರೆ ಮಾತ್ರ ನಾನು ನೋಡ್ಲಿಕ್ಕೆ ಬರ್ತೀನಿ ಅಂತ. ಅದಕ್ಕೆ ಆದಾಗ ಹರಿಯು ಮೊದಲಿಗಿಂತಲೂ ಅತ್ಯಂತ ಮನಮೋಹಕವಾದ ಸುಂದರವಾದ ಮೋಹಿನಿ ರೂಪವನ್ನು ತೆರೆದು ನಾಟ್ಯದ ರೂಪದಲ್ಲಿ ಇದ್ದಿದ್ದಾಳೆ. ಆ ಮಹಾಲಿಂಗದ ಬಳ್ಳಿಯಿಂದ ಬಂದ ಶಿವ ಇವಳ ರೂಪಕ್ಕೆ ಮೋಹಗೊಂಡು ಅವಳನ್ನು ಬಂದು ಹತ್ಕೊಂಡು ಬಿಟ್ಟು ಆ ಹರಿಹರರ ಒಪ್ಪಿಗೆಯ ಸಮ್ಮಿಲನದಿಂದ ಹುಟ್ಟಿದವರೇ ಕಾಲಭೈರವರು. ಆದಿಚುಂಚನಗಿರಿಯಲ್ಲಿ ಕಾಲಭೈರವರಾಗಿಯೂ, ಮೈಲಾರದಲ್ಲಿ ಮಾರ್ತಾಂಡ ಭೈರವನಾಗಿಯೂ, ಕಾಶಿಯಲ್ಲಿ ವಿಶಾಲ ಭೈರವನಾಗಿಯೂ ಮತ್ತು ಕಲ್ಕತ್ತಾದಲ್ಲಿ ಭದ್ರಕಾಳಿಯ ಭೈರವರಾಗಿಯೂ ಇವತ್ತಿಗೆ ಶಿವನನ್ನು ಕಾಯುವ ಕೆಲಸವನ್ನು ಮಾಡ್ತಾನೆ. ಆಗ ಎದ್ದು ಹೇಳ್ತಾನೆ ಕಾಲಭೈರವ, ಸ್ವಾಮಿ ನಮ್ಮ ಜನ್ಮದ ಕಾರಣವೇನು? ಆಗ ಕೃಷ್ಣ ಹೇಳ್ತಾನೆ, ಮಹಾರಾಯ ನಿಮ್ಮ ಸ್ವಾಮಿ ಮಹಾ ದಯಾವಂತರಪ್ಪ, ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾನೆ, ಅದನ್ನು ವಾಪಸ್ ಪಡಿತಕ್ಕಂಥ ಶಕ್ತಿ ನಿಮ್ಮ ಸ್ವಾಮಿಗಿಲ್ಲ. ಅದಕ್ಕಾಗಿ ಇವತ್ತಿನಿಂದ ನೀವು ಶಿವನನ್ನು ಕಾಯಬೇಕು ಅಂತ ಇರ್ತಕ್ಕಂಥ ಆಗ್ರಹ ಮಾಡಿದ್ದಾನೆ. ಈ ರೀತಿಯಾಗಿ ಯಾರಾದರೂ ಕಾಶಿಗೆ ಹೋಗಿದ್ರೆ ನೋಡಬಹುದು, ವಿಶಾಲ ಭೈರವ ಮತ್ತು ಅವನ ವಾಹನವಾದ ನಾಯಿ. ನಾನು ಹೋದಾಗ 3-4 ತಡಿ ಮೇಲೆ ಹಾಕಿ ಆ ನಾಯಿಯನ್ನು ಸರತಿ ಮೇಲೆ ಗಾಳಿ ಹೊಡಿತಾರೆ. ಯಾವ ಜನ್ಮದ ಪುಣ್ಯ ಪಡೆದಿರಬಹುದು ಆ ನಾಯಿ ಆತನ ವಾಹನ ನೋಡ್ರಿ. ಹೀಗೆ ಆದ್ಮೇಲೆ ಕೊನೆಯದಾಗಿ ಈಗ ಇಲ್ಲಿಗೆ ಆಕೆಯ ಎಲ್ಲ ಅವತಾರಗಳನ್ನು ಹೇಳಿದ ಮೇಲೆ ಈಗ ದಶಾವತಾರದ ವಿಷಯದಲ್ಲಿ ಹರಿ ಮತ್ತು ಪಾರ್ವತಿ ಇಬ್ಬರು ಒಂದೇ. ಯಾರು ಹರಿಯನ್ನು ಬಿಟ್ಟು ಪಾರ್ವತಿ ಎಲ್ಲ ಎಲ್ಲದರಲ್ಲಿಯೂ ಪಾರಿತಾಳು ಕೈಗೂಡಿದ್ದಳು ಎಂಬತಕ್ಕಂತಹ ವಿಷಯವನ್ನು ಬಹಳ ವಿಹಂಗಮವಾಗಿ, ಸರಳವಾಗಿ, ಸುಲಲಿತವಾಗಿ ಸಚ್ಚಿದಾನಂದ ಗುರುಗಳು ಇದರಲ್ಲಿ ಪ್ರಸ್ತಾಪಿಸಿದ್ದಾರೆ. ಒಂದನೆಯದಾಗಿ, ಹಿಂದೆ ಭೃಗು ಋಷಿಗಳು ತಪಸ್ಸಿಗೆ ತೆರಳಿದಾಗ ಆಶ್ರಮದಲ್ಲಿ ಎಲ್ಲರೂ ಕುಶ ದರ್ಪಣ ಅಂತ ಹೋಗಿದ್ರು. ಮೊದಲನೆಯ ಹೆಂಡತಿ ಖ್ಯಾತನಾಮೆ, ಅವಳ ಹೊಟ್ಟೆಯಲ್ಲಿ ವಿಧಿ, ವಿಧಾತ ಮತ್ತು ಭಾರ್ಗವಿ ಹುಟ್ಟಿದರು. ಎರಡನೇ ಹೆಂಡತಿಯಾದ ಪುಲೋಮೆಯಲ್ಲಿ ಶುಕ್ರಾಚಾರ್ಯರು ಉದಯಿಸಿದರು. ಮೂರನೇ ಕಿರಿಯ ಹೆಂಡತಿಯಲ್ಲಿ ಚೈತನ್ಯ ಋಷಿಗಳು ಉದಯಿಸಿದರು. ಹೀಗಾದಾಗ ಸುರಾಸುರರು ಯುದ್ಧಾಡಿದಾಗ ಸುರರ ಕೈ ಮೇಲಾಗ್ಬಿಡ್ತು. ಅಸುರರನ್ನು ಬೆನ್ನು ಹಚ್ಕೊಂಡು ಬಂದ್ಬಿಟ್ಟು ಬಂದಾಗ ಆಶ್ರಮದಲ್ಲಿ ಯಾರಲಿಲ್ಲ. ಮಧ್ಯದ ಎರಡನೇ ಹೆಂಡತಿಯಾದ ಉಲೋಮೆ ಆಶ್ರಮದಲ್ಲಿದ್ದರು. ಆ ಅಸುರರು ಎದುರು ಹೊಡಿಕೆ ಬಂದು ಇವಳ ಆಶ್ರಮದಲ್ಲಿ ಸೇರ್ಕೊಂಡ್ಬಿಟ್ರು. ಸೇರ್ಕೊಂಡಾಗ ಹಿಂದೆ ಬಂದರು ಸುರರು ಹಿಂಬಳಿದ್ರು. ಅಮ್ಮ ಅವರು ಮಹಾ ದುಷ್ಟ ಇದ್ದಾರೆ, ಬಿಟ್ಟುಬಿಡು ಅಂದರು. ಇಲ್ಲ
ಇಲ್ಲ, ನಾನು ಅವರಿಗೆ ರಕ್ಷಣೆ ಕೊಡುತ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದೇನೆ. ನೀವು ಯಾರು ಹೇಳಿದ್ರು ಬಿಡೋದಿಲ್ಲ. ನೀವೇನಾದರೂ ದೌರ್ಜನ್ಯ ದರೋಡೆ ಮಾಡಿದ್ರೆ ನಾನು ಸುಟ್ಟು ಬಿಡುತ್ತೇನೆ ಅಂದ್ಲು ಉಲೋಮಿ, ಶುಕ್ರಾಚಾರ್ಯ ತಾಯಿ. ಆಗ ಅವರು ಹೆದರಿ ಅವಳ ತಪಶಕ್ತಿಗೆ ಹೆದರಿ ಹೋಗಿ ನಾರಾಯಣನಲ್ಲಿ ಮೊರೆ ಬೀಳ್ತಾರೆ. ಮೊರೆ ಇದ್ದಾಗ ಆಗ ನಾರಾಯಣನಿಗೆ ಬರ್ತಾರೆ, ಹೇಳ್ತಾನೆ, ಅಮ್ಮ ಇವರು ಮಹಾ ದುಷ್ಟರಿದ್ದಾರೆ, ಈ ರಕ್ಕಸರು ಕೊಲ್ಲಲಿಕ್ಕಾಗಿ ಬಂದಿದ್ದಾರೆ, ಅವರನ್ನು ಬಿಟ್ಟುಕೊಡು ಅಂತ ಕೇಳಿದೆ. ನಾನು ಮಾತು ಕೊಟ್ಟ ಮೇಲೆ ಹರಿಹರ ವಿರಂಚಾದ್ಯಗಳಿಂದಲೂ ಸಾಧ್ಯವೇ ಇಲ್ಲ ಬಿಡಿಸಲು ಹೋಗೋದು, ನಾನು ಮಾತು ಕೊಟ್ಟು ಬಿಡಿ ಅಂತ ಹಠ ಮಾಡಿ ಸಿಟ್ಟಿಗೆದ್ದ ನಾರಾಯಣ ಅವಳ ತಲೆಯನ್ನು 10 ಹೋಳಾಗುವಂತೆ ಕಾಗ್ತದೆ, 10 ಹೋಳು ಮಾಡಿಬಿಟ್ಟು. ಆಗ ಅದೆಲ್ಲ ಮಾಡಿದೆಲ್ಲ ರಾಜ್ಯಾಂತ ಆಗುವಷ್ಟೊತ್ತಿಗೆ ತಪಸ್ಸಿಗೆ ಹೋದ ಭೃಗು ಋಷಿಗಳು ಆಶ್ರಮಕ್ಕೆ ಬಂದು ಕೂಡಲೇ ನೋಡ್ತಾರೆ, ತನ್ನ ಹೆಂಡತಿಯ ತಲೆ 10 ಹೋಳಾಗಿ ಹೋಗ್ಬಿಟ್ಟಿದೆ. ಸ್ತ್ರೀ ಹತ್ಯೆ ಬರುವುದೆಂದು ಗೊತ್ತಿದ್ದರೂ ಕೂಡ ಹಿಂದೆ ರಾಮಾಯಣ ಕಾಲದಲ್ಲಿ ತಾಟಕಿಯನ್ನು, ಈ ಅವತಾರದಲ್ಲಿ ಈ ಉಲೋಮಿಯನ್ನು ಕೊಲ್ಲಿಬಿಟ್ಟ. ಅದನ್ನು ನೋಡಿದ ಭೃಗು ಋಷಿಗಳು ಕೆಂಡ ಮಂಡಲವಾಗಿ, ನನ್ನ ಹೆಂಡತಿಯ ತಲೆಯನ್ನು 10 ಹೋಳಿನ ಮಾಡಿದ ನೀನು 10 ಸಾರಿ ಸತ್ತು ಹುಟ್ಟು ಅಂತ ಹೇಳಿ ಶಾಪ. ಈ ಶಾಪದ ಫಲವಾಗಿಯೇ ಕೃಷ್ಣನು 10 ಬಾರಿ ಸತ್ತು ಹುಟ್ಟಿದ ಅಂತಕ್ಕಂಥದ್ದು ಈಗ ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂತಹ ಈ ದಶಾವತಾರ. ಮೊದಲನೆಯದಾಗಿ ಸೋಮಕಾಸುರ ಮತ್ತು ಹಯಗ್ರೀವ ಅಂತಕ್ಕಂಥ ಇಬ್ಬರು ರಕ್ಕಸರು ಬ್ರಹ್ಮನ ಸೃಷ್ಟಿಯ ಕೆಲಸದಲ್ಲಿ ರಾತ್ರಿ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿಬಿಡ್ತಿದ್ದ ಬ್ರಹ್ಮದೇವರು, ಹಗಲೊತ್ತು ಮಲಿಬಿಡ್ತಿದ್ದ ಕಟ್ಟುಗಳನ್ನು ಇಟ್ಕೊಂಡು. ಇದನ್ನು ನೋಡಿದ ರಕ್ಕಸರು ಅವರಲ್ಲಿ ದುರಾಲೋಚನೆ ಬರಲಿಲ್ಲ, ದುರಾಲೋಚನೆ ಬಂದು ಬಿಡಿತು. ಹೇಳ್ತಾನೆ, ಅಣ್ಣ ಸೋಮಕಣ್ಣ, ಇವನು ಈಗಲೇ ಇಷ್ಟು ಮಾಡ್ತಾರೆ, ಇವರು ನಾಳೆ ರಕ್ಕಸರನ್ನು ತುಳಿದು ಬಿಡ್ತಾರೆ, ಬರೀ ದೇವತೆಗಳಿಗೆ ಅನುಕೂಲ ಮಾಡಿಬಿಡ್ತಾರೆ, ಹೆಂಗೆಲ್ಲ ಮಾಡಿದನ್ನು ಬಿಡಿಸ್ಬೇಕು ಅಂತ. ಆಗ ಏನ್ ಮಾಡಿದ್ರು, ಇವನು ಹಗಲೆಲ್ಲ ಹೆಂಗಂದ್ರೆ ಮಲಗಿರ್ತಾನೆ, ರಾತ್ರಿ ಸೃಷ್ಟಿ ಮಾಡ್ಕೊಂಡು ಮಲಗಿದಾಗ ಆ ಕಟ್ಟುಗಳನ್ನ ಹೆಚ್ಚು ಬಿಡೋದಿಲ್ಲ, ಅವಾಗ ಹ್ಯಾಂಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿ ದುರಾಲೋಚನೆಯನ್ನು ಮಾಡಿದರು. ಆಗ ಸೋಮಕಾಸುರ ಆ ಕಟ್ಟುಗಳನ್ನು ಕದ್ದಡಗಲುದ ಕದಿ, ಅವುಗಳನ್ನು ಕದ್ದು, ಉದಕ ಅಂದರೆ ಸಮುದ್ರ, ನೀರಿನಲ್ಲಿ ಅಡಗಿಬಿಟ್ಟ. ಕದ್ದುಡಗಲದ ಕದಿ ವರ ತಿಮಿಂಗಿಲನಾಗಿ ಮಹಾಯುದ್ಧಗಳನ್ನು ಮಾಡಿ, ಆ ತಿಮಿಂಗಿಲನಾದ ದೊಡ್ಡ ಮೀನಿನ ಅವತಾರವನ್ನು ತಾಳಿದ ಕೃಷ್ಣ ಮತ್ತು ಈ ಪಾರ್ವತಿಯು ಆ ಸೋಮಕಾಸುರನ ವೇದ ಪ್ರಾಣವನ್ನು ಹರಿಸಿ ವೇದಗಳನ್ನು ಬ್ರಹ್ಮನ ಕಾರ್ಯಕ್ಕೆ ಕೊಟ್ಟರಿ ಅಂತ ಹೇಳಿ ಇದನ್ನು ವರ್ಣನೆ ಮಾಡಿದ್ದಾರೆ. ಇದು 1ನೇ ಅವತಾರ. 2ನೇದು ಸಿರಿಯು ಗಿರಿಯ ಶರದಿ ಮತ ನದಿ ಗಿರಿಯು ಮುಣುಗಲು ಗಿರಿಯ ನೆತ್ತಿದ ಕೂರ್ಮನಾಗುತ್ತ ಸುರದಿಯ ಉದ್ದೇಶಿದ ಸುರೇ ಅಮೃತವ ವಿಂಗಡಿಸಿ, ಸುರರಿಗೆ ಅಮೃತ ಅಸುರರಿಗೆ ಧಾರೆ ಎರೆದಳು ಈಕೆ ಮೋಹಿನಿಯು ಪರಮ ಪಾರ್ವತಿ ಅಂತ. ಹಿಂದೆ ದೇವೇಂದ್ರನು ದೂರ್ವಾಸ ಮನೆಗಳು ಪಾರ್ವತಿಯನಾದ ಈ ದೇವಿಯನ್ನು ತಪಸ್ಸು ಮಾಡಿ ಒಲಿಸಿ ಆಕೆಯಿಂದ ಒಂದು ಮಂದಾರ ಪುಷ್ಪವನ್ನು ತರ್ತಾರೆ. ಆ ದುರ್ವಾಸ ಇದನ್ನು ಎಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಷ್ಟೈಶ್ವರ್ಯ ಅಷ್ಟಭೋಗಗಳನ್ನು ಹೊಂದಿರತಕ್ಕಂತಹ ಆ ದೇವೇಂದ್ರನಲ್ಲಿ ಸುರಕ್ಷಿತವಾಗಿ ಇರಬಲ್ಲದು ತಿಳಿದು ಆ ದೂರ್ವಾಸ ಮುನಿಗಳು ಆ ಮಂದಾರ ಪುಷ್ಪವನ್ನು ಆ ದೇವೇಂದ್ರ ಕೈ ಕೊಡ್ತಾರೆ. ಅವನು ಅವಾಗ ಗರ್ವ ಬಂದಿರ್ತಾರೆ ದೇವೇಂದ್ರನಿಗೆ. ಆಗ ಅದನ್ನು ಜೋಪಾನವಾಗಿ ತೆಗೆದಿಡದೆ ತನ್ನ ಆನೆ ಮೇಲೆ ಕುಳಿತಿದ್ದ ಐರಾವತದ ಕೊಳೆ ಹಾಕಿಬಿಡ್ತಾನೆ. ಅದರ ಘಮಘಮ ವಾಸನೆಗೆ ಭೃಂಗಿಗಳು ಭ್ರಮರಗಳು ಕೂಡಿ ಬಂದು ಆನೆ ಅವನು ಸೊಂಡಿಲೆಯನ್ನು ಕಚ್ಚ ಕೆಡುತ್ತಾರೆ. ಸಿಟ್ಟಿಗೆದ್ದ ಆನೆ ಆ ಕೊರಳಿನಲ್ಲಿರುವ ಮಂದಾರ ಪುಷ್ಪವನ್ನು ಕಿತ್ತು ಕಚ್ಚ ಪಿಚ್ಚಾಗಿ ಕುಳಿತು ತನ್ನ ಕಾಲಿಗೆ ಹಾಕಿ ಬಿಸಾಕಿಬಿಡ್ತು. ಇದನ್ನು ನೋಡಿದ ದುರ್ವಾಸ ಮುನಿಗಳು ಕೆಂಡ ಮೂಗಿನಲ್ಲಿಯೇ ಕೋಪ ಅಂತವರಿಗೆ. ಇಲ್ಲಿ ನೀನೇನು ದುರ್ವಾಸ ಮುನಿ ಅಂತ ಮೂಗಿನ ಮೇಲೆ ಕೋಪ ಆಡು ಭಾಷೆಯಲ್ಲಿ. ಆಗ ನಿನಗೆ ಕೊಟ್ಟಿರುವ ಎಲ್ಲ ವೈಭೋಗಗಳು ಸಮುದ್ರದ ಪಾಲಾಗಿ ಹೋಗಲಿ. ಅದಕ್ಕೆ ಅನಿಸಿದ ತನ್ನ ತಾತನಾದ ನಾರಾಯಣನಿಗೆ ಹೋದ ದೇವೇಂದ್ರ, ತಾತ ನನಗೆ ಇಂಥ ಶಾಪ ಬಂದ್ಬಿಡ್ತು, ಹೆಂಗೆ ನನ್ನ ವೈಭೋಗ ವಸ್ತುಗಳಿಂದ ನಾನು ಈ ಜೀವನ ಮಾಡಿದೆ ಅಂತ ಹೇಳಿದಾಗ, ನೀನು ಮಂದಾರ ಪರ್ವತವನ್ನು ಕಿತ್ತುಕೊಂಡು ಬಂದು ವಾಸುಕಿಯನ್ನು ಹಗ್ಗವನ್ನು ಮಾಡಿಕೊಂಡು ಸುರರು ಒಂದು ಕಡೆ ಅಸುರರು ಒಂದು ಕಡೆ
ಕಡಿದಾಗ ನಿನ್ನಲ್ಲಿರುವ ಭೋಗ ವಸ್ತುಗಳೆಲ್ಲ ಒಂದೊಂದಾಗಿ ಮೇಲೆ ಬರ್ತಾವಪ್ಪ, ಆಗ ತಗೋಬಹುದು ಅಂತೇಳಿ ಅವರಿಗೆ ಪರಿಹಾರವನ್ನು ಹೇಳಿ ಹೋದ ಕೃಷ್ಣ. ಅದರ ಪ್ರಕಾರ ಅಸುರರ ದೊರೆ ಯಾರು ಹೇಳ್ತೀರ್ರಿ? ಅಸುರರ ಈ ದಾನವ ದೊರೆಗಳಲ್ಲಿ ಅತಿ ಶ್ರೇಷ್ಠನಾದ ಬಲಿ ಚಕ್ರವರ್ತಿಯಲ್ಲಿಗೆ ಹೋಗ್ತಾನೆ. ಹೋಗಿ ಆತನ ಮನ ಒಪ್ಪಿಸಿ ಎಲ್ಲ ದಾನವರನ್ನು ತರ್ತಾನೆ. ಆಗ ದೇವತೆಗಳು ಒತ್ತಟ್ಟಿಗೆ, ಅಂದ್ರೆ ಆಗ ಏನ್ ಮಾಡಿದ, ನಾವು ಸುಮ್ಮನೆ ಇರಲಿಲ್ಲ, ತಟ್ಟಿ ಇರ್ತಾನೆ. ಏನು ನೀವು ದೇವತೆಗಳು ತಲೆ ಕಡೆ ಹಿಡ್ಕಲ್ರಿ, ಆ ಅಸುರರು ಬಾಲ್ ಕಡೆ ಹಿಡ್ಕಲ್ರಿ. ಅದು ಕೂಡ ರಕ್ಕಸರಿಗೆ ಉಕ್ಕಿತ ಕೋಪ. ಹೇ, ನಾವೇನು ಕಡಿಮೆನು, ನಾವೇ ತಲೆ ಕಡೆ ಹಿಡ್ಕೊಳ್ತೀವಿ, ಯಾಕಂದ್ರೆ ಅಲ್ಲಿ ವಿಷ ಹುಡುಕಂತ ನೋಡಿ ಎಷ್ಟು. ಅದಕ್ಕೆ ಅವರಿಗೆ ತ್ರಿಲೋಕ ಜ್ಞಾನಿಗಳು ಅಂತ ಹೇಳಿದ್ದಾರೆ ನಾರದರಿಗೆ. ಹಿಡ್ಕೊಂಡ್ಬಿಟ್ರು. ರಕ್ಕಸರಿಗೆ ತಲೆ ಕಡಿಯುವಾಗ, ಅದನ್ನು ಸಮುದ್ರದಲ್ಲಿ ಕಡಿಯುವಾಗ ಎಳಿತಾ 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 ಒಂದು ಮರೆತಿದ್ದೇನೆ. ಇಲ್ಲಿ ಬಹುಮುಖ್ಯವಾಗಿ ಈ ಮಂದಾರ ಪರ್ವತವನ್ನು ಕಿತ್ತುಕೊಟ್ಟವರು ಯಾರು? ಇದು ದೇವೇಂದ್ರನ ತಂಗಿಯ ಮಕ್ಕಳಾದ ಅಷ್ಟನಾಗಗಳಲ್ಲಿ ಒಬ್ಬನಾದಂತಹ ಅನಂತನಾಗ ಎಂಬುದರಿಂದ ಆ ಮಂದಾರ ಪರ್ವತವನ್ನು ಕಿತ್ತುಕೊಂಡು ಬಂದು ಮತ್ತೆ ಇನ್ನೊಂದು ನಾಗನಾದ ಈ ವಾಸುಕಿಯನ್ನು ಹಗ್ಗ ಮಾಡಿಕೊಂಡು ಹೇಳಿದ್ರು ತಲೆ ಕಡೆಗೆ. ರಾಕ್ಷಸರು ಎಳಿತ ಮೊದಲೇ ಅಮೃತ ಬರ್ತಂತ ಆಶಿ ದೇವೇಂದ್ರ ವೈಭವ ಮೊಟ್ಟ ಮೊದಲೇ ವಿಷ ಹುಟ್ಟುಬಿಟ್ಟು. ಆಗ ಬೆಳೆದಾಗ ಓಡೋಡಿ ಬಂದ ಶಿವ, ಅಯ್ಯೋ ನನ್ನ ಭಕ್ತರಾದ ರಕ್ಕಸ ಪ್ರಿಯ ದಾನವರ ದೊರೆ, ದಾನವರ ಪ್ರಿಯನಾಗಿರ್ತಕ್ಕಂಥ ಪರಮೇಶ್ವರ ಓಡೋಡಿ ಬಂದು ತನ್ನ ಭಕ್ತರು ವಹಿಸುವಾಗ ವಿಷವನ್ನು ಕುಡಿದುಬಿಟ್ಟಿದ್ದಾನೆ. ಕುಡಿದ ಕೂಡಲೇ ಅಯ್ಯೋ ನನ್ನ ಗಂಡನಿಗೆ ಏನಾಗ್ತದೆ ಅಂತ ಹೇಳಿ ಪಾರ್ವತಿ ಕಂಠವನ್ನು ಹಿಡಿದುಕೊಟ್ಟಿದ್ದಾಳೆ. ಅಲ್ಲಿಯೇ ವಿಷ ಅಂತ ಬಿಡಿತು ಪರಮೇಶ್ವರನ ಕಂಠದಲ್ಲಿ. ಅದಕ್ಕಾಗಿ ಅವನು ಶಿತಿಕಂಠ, ವಿಷಕಂಠ, ನೀಲಕಂಠ, ಕಪ್ಪುಗರಲ, ಹಲಹಲದರ ಹಲವಾರು ಹೆಸರುಗಳಿಗೆ ಕಾರಣವಾದಂಥವಳೇ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಕರೆದಾಗ ಆಮೇಲೆ ಒಂದೊಂದಾಗಿ ಕಡಿತಾ ಹೋದ್ರು. ಕಾಮಧೇನು ಬಂತು, ಇವ್ರು ಕಲ್ಪವೃಕ್ಷ ಬಂತು, ಇವ್ರು ತಗೊಂಡು ಅವನು ಎಲ್ಲ ವೈಭವಗಳನ್ನು ತಗೊಂಡಾಗ ರೊಚ್ಚಿಗೆದ್ದು ಬಿಟ್ಟು ರಕ್ಕಸರು ರೊಚ್ಚಿಗೆದ್ದು ಬಿಟ್ಟು ಆಗ ಕಡಿತಾರೆ. ಕಡ್ದಾಗ ಸಮುದ್ರದಿಂದ ಲಕ್ಷ್ಮಿ ಬಂತು. ಅದೇನೇ ಇಪ್ಪಟ್ಟು ನಮಗೆ ಒಳ್ಳೆ ಬಂತಾನೆ ಅಂತ ಹೇಳ್ಬಿಟ್ಟು ಈ ನವಗ್ರಹಗಳಲ್ಲಿ ಖಳನಾಯಕನಾಗಿರ್ತಕ್ಕಂಥ ರಾಹು ಸನ್ನೆ ಮಾಡ್ತಾನೆ. ಇವತ್ತು ಯಾವಾರ್ರಿ? ನಮ್ಮ ಪಕ್ಕದಲ್ಲಿ ಇದ್ದಾನೆ ಇವತ್ತು ರಾಹು. ನಾನು ಬಲಗಡೆಗೆ ಹಾಕೊಂಡಿದ್ದೀನಿ, ಬರೋಲ್ಲ, ಇಲ್ಲೇ ಇದ್ದಾನೆ ಇವತ್ತು. ಈ ದಿವಸ ಮಂಗಳವಾರ ಈ ಕಡೆ ಇರ್ತಾನೆ. ಎದುರಿಗೆ ಇರಬಾರ್ದು ಆತ, ಎದುರಿಗೆ ಹಾಕೊಂಡು ಯಾವಾಗಲೂ. ಶನಿವಾರ ನಾವು ಪುರಾಣ ಮಾಡಕ್ ಹೋದ್ರೆ ಉತ್ತರದಲ್ಲಿ ಇರ್ತಾರೆ, ನಾನು ಈ ಮಗನ ಕೂಡ್ತೇನೆ. ಇವತ್ತು ಹೆಂಗ ಮಗ್ಗದ್ರಿ ಆ ರಾಹು ಆ ಲಕ್ಷ್ಮಿ ಸೊನ್ನೆ ಮಾಡ್ತಾನೆ, ಒಬ್ಬ ರಕ್ಕಸ ಹೊತ್ಕೊಂಡು ಹೋಗ್ಬಿಡ್ತಾನೆ. ಇದನ್ನು ನೋಡಿದ ಕೃಷ್ಣ ಕೂಡಲೇ ಸಿರಿಯ ಕದ್ದೊಯ್ದವನ ಶಿರವ ಹರಿದವ, ಸಿರಿಯ ಕದ್ದೊಯ್ದಂತ ಆ ರಕ್ಕಸನ್ನು ಕೊಲಿ ಲಕ್ಷ್ಮಿಯನ್ನು. ಆಮೇಲೆ ಇದೆಲ್ಲ ಆದ್ಮೇಲೆ ಕೊನೆಗೆ ಅಮೃತ ನೋಡಿ ಎಂತ ಸಮಯ ಕಾಲ. ಇವತ್ತು ನನಗೆ ಬಹಳ, ಇವತ್ತು ಚತುರ್ದಶಿಯ ರಾತ್ರಿಯೇ ಅಮೃತ ಹುಟ್ಟಿದ ದಿವಸ ಇವತ್ತೇ. ಅದಕ್ಕಾಗಿ ನಾಳೆ ಬೆಳಿಗ್ಗೆ ನಾವು ಮಾಡ್ತಿರೋದ್ರಿಂದ ಅವರಾತ್ರಿ ಅಮಾವಾಸ್ಯೆ ಅಥವಾ ನಮ್ಮ ಕಡೆಗೆಲ್ಲ ಅಮೃತನ ಅಮಾವಾಸ್ಯೆ ಅಂತಾರೆ. ಇವತ್ತು ಅಮೃತ ಹುಟ್ಟಿದಂತ ದಿವಸ. ಇವತ್ತು ಕಥೆಯೂ ಕೂಡ ನಾವು ಅಮೃತದ ಹೇಳ್ತಿದ್ದೇವೆ. ಆಗ ಅಮೃತ ಹುಟ್ಟಿತು. ಅದಾಗ ಬಲಾಢ್ಯರಾದಂತಹ ರಾಕ್ಷಸರು ಆ ಕುಂಭವನ್ನೇ ಎತ್ತೊಯ್ದು. ಆಗ ಅದನ್ನು ಅವನ ಕುಂಭವನನ್ನು ಹಿಡಿದುಕೊಂಡು ಮತ್ತೆ ಕೃಷ್ಣ ಉಪಾಯ ಮಾಡಿದ. ಮೋಹಿನಿಯ ರೂಪವಾಗಿ ಪಾರ್ವತಿ ಕರೆದುಕೊಂಡು, ಆಗ ನೀವು ಯಾರು ಯುದ್ಧ ಮಾಡಬಾರ್ರಿ, ನಾನು ಸರಿಯಾಗಿ ಹಂಚುತ್ತೇನೆ ಅಂತ ಹೇಳಿ ಯಾವಾಗ ಅವನ ರೂಪ ನೋಡಿದಂತಾಗಿ ರಕ್ಕಸ ಅಲ್ಲಿಗೆ ಸಾಲಿ ಕೂತ್ಕೊಂಡು ಈ ಕಡೆ ದೇವತೆಗಳು ಅಂತ ಕೂತ್ಕೊಂಡಾಗ ಸುರರಿಗೆ ಅಮೃತ, ಅಸುರರಿಗೆ ಸುರೆ ಎರೆದು ಧಾರೆಯ. ಈ ಏನ್ ಮಾಡ್ಬಿಟ್ಲಿಕ್ಕೆ ಬಹಳ ಪ್ಲಾನ್ ಮಾಡ್ಬಿಟ್ಲು. ಒಂದು ಚೌಟ್ನಲ್ಲಿ ಸುರರಿಗೆ ಅಮೃತ, ಇನ್ನೊಂದು ಚೌಟ್ನಲ್ಲಿ ಅಸುರರಿಗೆ ಸುರೆ, ಈ ರೀತಿ ಚರ್ಕ ಬರ್ತಿದ್ರು. ಇದನ್ನು ನೋಡಿದಂತಹ ಈ ರಾಹು ಬಹಳ ಜಾಣ. ವಿಪ್ರಸಿದ್ಧನ ಮಗನಾದ ಈ ರಾಹು ಇಡೀ ನವಗ್ರಹಗಳಲ್ಲಿ ಅತ್ಯಂತ ಖಳನಾಯಕ. ಇವನು ಏನು ಮಾಡಿಬಿಟ್ಟ, ಸರ್ನ ಓಡೋಗಿ ಏನು ಮಾಡ್ದ ಅಂತ ಹೇಳ್ಬಿಟ್ಟು ಆ ದೇವತೆಗಳ ಶಾಲೆ ಕುತ್ಕೊಂಡ್ಬಿಟ್ಟ. ಹೋಗಿ ಅಮೃತನ ಹಾಕೇ ಬಿಟ್ಲ ದೇವಿ. ಈ ಸೂರ್ಯಚಂದ್ರರ ಈ
ದೇವತೆಗಳ ಸಾಲಿನಲ್ಲಿದ್ದಂತಹ ಸೂರ್ಯಚಂದ್ರರು ಚಾಡಿ ಹೇಳಿದರು ರಾಘವನ ಮೇಲೆ. ವೃಷಭಾನ್ ಆಗ ಸಿಟ್ಟಿಗೆದ್ದ ಆ ಮೋಹಿನಿ ರೂಪದಲ್ಲಿದ್ದ ಪಾರ್ವತಿ ಅವನನ್ನು ತಲೆಗೆ ಕಡ್ದ್ಬಿಟ್ರು. ಕಡ್ದಾಗ ಎರಡು ಭಾಗ ಆಗೋಗ್ಬಿಟ್ಟು, ಒಂದು ಭಾಗ ರಾಹು ಮತ್ತೊಂದು ಕೇತು ಅಂತಕ್ಕಂಥ ಹೆಸರಾಗಿದ್ದಾರೆ. ಈ ರೀತಿಯಾಗಿ ಸುರ ಅಮೃತ ಅಸುರ ಸುರೆ ಎರೆದು ಮೋಹಿನಿ ಅಂತ ಹೇಳಿ ಕರೆಸಿಕೊಂಡಂತವಳೆ ಈ ಪಾರ್ವತಿ ಹರಿಯೊಂದಿ. ನಂಬರ್ 2. ಮೂರನೆಯದು ಮತ್ಸ್ಯಕುರ್ಮ ವರಹ. ಮತ್ಸ್ಯಕುರ್ಮ ವರಹ ಅಲ್ರಿ. ಈಗ ಏನಾಗ್ಬಿಡ್ತು, ಹಿಂದೆ ವೈಕುಂಠದಲ್ಲಿ ದ್ವಾರಪಾಲಕರಾಗಿರ್ತಕ್ಕಂತಹ ಜಯ ಮತ್ತು ವಿಜಯ ಎಂಬತಕ್ಕಂಥವರು ಶಿವನ ದ್ವಾರಪಾಲಕದಲ್ಲಿದ್ದಾಗ, ವಿಷ್ಣುವಿನ ದ್ವಾರಪಾಲಕರು ಕಾಯ್ತಿದ್ದಾಗ ಶನಕ ಸನಂದಾದಿಗಳು ಅಂತಕ್ಕಂತಹ ಋಷಿಗಳು ಆತನ ದರ್ಶನಕ್ಕೆ ಬರ್ತಾರೆ. ಬಂದಾಗ ಅವರು ಆಜ್ಞೆ ಆಗಿರ್ತದೆ ನಾರಾಯಣಂದು, ಯಾರು ನೀವು ಬಂದವರು ಒಳಗೆ ಬಿಡೋದಿಲ್ಲ ಅಂದ್ಬಿಡ್ತಾರೆ. ಬಿಡೋದಿಲ್ಲ ಅಂದ್ಕೊಳ್ಳಿ, ಬಹಳವಾಗಿ ಕಾರ್ಯ ಬಿಡೋದಿಲ್ಲ. ಸಿಟ್ಟಿಗೆದ್ದ ಸನಕ ಸನಂದಗಳು, ನೀವು ಭೂಲೋಕದಲ್ಲಿ ಹೋಗಿ ಹುಟ್ಟಿ ಅಂತ ಶಾಪ ಕೊಟ್ಟು ಹೊರಟರು. ಆಗ ನಾರಾಯಣನಲ್ಲಿ ಮೊರೆ ಇಡ್ತಾರೆ ಈ ಜಯ ವಿಜಯರು. ಆಗ ಮೊರಿಟ್ಟಾಗೆ, ಅಪ್ಪ ಮುನಿಗಳ ಶಾಪ ಸುಳ್ಳು ಆಗೋದಿಲ್ಲ, ಆದರೆ 2 ಆಪ್ಷನ್ಸ್. ವೈಕುಂಠದಲ್ಲಿ ಕೃಷ್ಣ ಹೇಳಿದ 2 ನಾರಾಯಣ ಏನು, 7 ಜನ್ಮಗಳನ್ನೆತ್ತಿ ನನ್ನ ಭಕ್ತರಾಗಿ ಪುನಃ ನಿಮ್ಮ ಬಾಗಿಲು ಕಾಯ್ತಕ್ಕಂಥ ಕೆಲಸಕ್ಕೆ ಬರುತ್ತೀರೋ, ಅಥವಾ ನನ್ನ ಕಡುವೈರಿ ಬರೀ ವೈರಿ ಅಲ್ಲ, ನನ್ನ ಕಡು ವೈರಿಗಳಾಗಿ ಹುಟ್ಟಿ ನನ್ನಿಂದಲೇ ಹತರಾಗಿ ನಿಮ್ಮ ಸ್ಥಾನಕ್ಕೆ ಬರ್ತಾರೆ. 2 ನಿಮಗೆ ಆಯ್ಕೆ ಅಂತ. ಸ್ವಾಮಿ, 7 ಜನ್ಮಗಳವರೆಗೆ ನಿನ್ನನ್ನು ಅಗಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಆದ್ದರಿಂದ ನಾವು ನಿನ್ನ ವೈರಿಗಳಾದರೂ ಚಿಂತನ 3 ಜನ್ಮವಿದ್ದು ಬರ್ತೇವೆ ಅಂತ ಹೇಳಿ ಮೊದಲನೇ ಜನ್ಮವಾಗಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾಗಿ ಹುಟ್ಟುತ್ತಾರೆ. ಹುಟ್ಟಿದಾಗ ಎಲ್ಲರೂ ಜೋಡಿಸಿ ಈ 7 ಲೋಕಗಳಂದರೆ 14 ಲೋಕಗಳಲ್ಲಿ ಯಾರವರಿಗೆ ಸಮನಾದವರೇ ಇಲ್ಲ. ಆ ರೀತಿಯಾಗಿ ಮೆರೀತಿರ್ತಾರೆ. ಒಂದು ದಿವಸ ಕರೆಯದಲೆ ಬರುವವರು ತ್ರಿಲೋಕ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು, ಬ್ರಹ್ಮನ 10ನೆಯ ಮಾನಸ ಪುತ್ರರು, ಕಲಹಪ್ರಿಯ ಆದಂತಹ ನಾರದರು ಆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಕೂತಿರ್ತಕ್ಕಂಥ ಆ ಸಮಯಕ್ಕೆ ಬರ್ತಾರೆ. ಬಂದಾಗ ಓಂ ನಮೋ ನಾರಾಯಣ ನಮಃ, ನಾರದರೇ, ತಪ್ಪಾಯ್ತು ಓಂ ಹಿರಣ್ಯಕಶಿಪಾಯ ನಮಃ ಹಿರಣ್ಯಕಶಿಪಾಯ ನಮಃ, ಬನ್ನಿ ಕೊಳ್ಳಿ. ತಮ್ಮನಾದ ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಅಂದ್ರೆ ಏನ್ರಿ ಅರ್ಥ? ಹಿರಣ್ಯ ಅಂದ್ರೆ ಯಾರಲ್ಲಿಯೂ ಇರದಂಥದ್ದು. ಹಿರಣ್ಯಗಣ್ಣು ದೊಡ್ಡದು, ಅಕ್ಷ ಅಂದ್ರೆ ಕಣ್ಣು, ಅತ್ಯಂತ ದೊಡ್ಡ ಕಣ್ಣು ಅವನಿಗೆ ಇದ್ದಿದ್ದರಿಂದ ಅವನಿಗೆ ಹಿರಣ್ಯಾಕ್ಷ ಹಿರಣ್ಯ ಲೋಚನ ಅಂತಕ್ಕಂಥ ಹೆಸರು ಬಂದಿತ್ತು. ಆಗ ಅವನು ಹೇಳ್ದ, ಎಲ್ಲೋ ನಾರದರೇ, ಅಟ್ಟಹಾಸದಿಂದ ಹೇಳ್ತದ ನಾರದರಿಗೆ, ಎಲ್ಲೋ ನಾರದರೇ, ನೀವು ತ್ರಿಲೋಕ ಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು. ಹಿಂದೆ ಯಾರಾದರೂ ನಮ್ಮ ಹಾಗೆ ಶೂರತ್ವದಿಂದ ಸಿಂಹಾಸನವನ್ನೇರಿ ರಾಜಮನೆತನವನ್ನು ನೋಡಿದ್ದೀರಾ ಹಿಂದೆ? ಈಗಂತೂ ನಾವಿದ್ದು, ಮುಂದೆ ಯಾರಾದರೂ ನಮ್ಮಲ್ಲಿ ಇದ್ದಾರೆ ಈ ಭೂಮಿಯಲ್ಲಿ ಅಂತ ಕೇಳಿದಾಗ ಹೇಳ್ದ, ಹಿರಣ್ಯಾಕ್ಷ, ಹಿಂದೆ ಏನೋ ಯಾರು ಕಾಣಲಿಲ್ಲಪ್ಪ, ಈಗ ನಿಮ್ಮನ್ನು ನೋಡ್ತಿದ್ದೇನೆ. ಆದರೆ ಏನು ಗುರುಗಳೇ, ಆದರೆ ಅಂತ ಹಿರಣ್ಯ, ಇಲ್ಲಪ್ಪ, ನಿಮ್ಮಲ್ಲಿಯೇ ಒಬ್ಬವನು ಹುಟ್ಟುತ್ತಾನೆ. ಅವನು ಇಡೀ ಜಗತ್ತಿನಲ್ಲಿ ದಾನವರಲ್ಲಿ ಅತ್ಯಂತ ಶ್ರೇಷ್ಠನಾದಂಥವನು. ಅವನು ಹುಡ್ತಾನೆ. ಅವನನ್ನು ಕೃಷ್ಣ ವಾಮನ ರೂಪದಿಂದ ಬಂದು ಈ ಭೂಮಿಗೆ ತುಳಿದು ಬಿಡ್ತಾಳೆ ಅಂದಬಿಟ್ಟು ನೋಡಿ ನಾರ ಇಟ್ಟ. ಆ ಭೂದೇವಿ ಇದ್ದರೆ ತಾನೇ ಅವನು ತುಳಿಯೋದು ಅಂತ ಹೇಳಿಬಿಟ್ಟು ಏನ್ ಹೇಳ್ತಾನೆ, ಭೂಮಿ ದನನು ಚಾಪೆ ಮಾಡುತ್ತನ ಮಹಾಸುರ ಇಳಿಯ ರಸ ತಳಕಾಮಹ ಹರಿ ವಿರಗ ವರಗನಾಗಿ ವರಹ ರೂಪದಿಂದ ಹಿರಣ್ಯಲೋಚನಾಗಿ ತಗೊಂಡು ಮುಳುಗಿಬಿಟ್ಟ ಸಮುದ್ರದೊಳಗೆ. ಹಿಂಬಲಕ್ಕೆ ಹೋಗಿ ಅವನನ್ನು ಸಂಹಾರ ಮಾಡಿ ದಾಡೆಯಲ್ಲಿ ಭೂದೇವಿಯನ್ನು ತೆಗೆದುಕೊಂಡು ಹೊರಗೆ ಬಂದು ಇಲ್ಲಿ ಮಾಡಿದಂತಹ ಈ ಭೂಪತಿ ಯಾರು? ಕೃಷ್ಣ. ಅದಕ್ಕಾಗಿ ಬಂದು ಅವಳನ್ನು ಲಗ್ನವಾಗಿ ಅವಳಿಂದ ಮಂಗಳ ಮತ್ತು ನರಕಾಸುರ ಹುಡ್ತಾರೆ. ಈ ವರಹ ರೂಪದ ಕೃಷ್ಣ ಮತ್ತು ಭೂದೇವಿಯಿಂದ. ಅದಕ್ಕೆ ಭೂಪತಿ ಶ್ರೀಪತಿ ಅಂತ ಹೆಸರು ಇದೆ ಕೃಷ್ಣ. ಅಂತಹ ಕೆಲಸವನ್ನು ಮಾಡಿದವರು
ಈ ಹರಿಯಂತಿಗೆ ಈ ಪಾರ್ವತಿಯು ಅಂತ ಹೇಳಿ ನಾರಸಿಂಹ ಯಾವಾಗ ತನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಹರಿ ಕೊಂದ ಎಂದ ಕೂಡಲೇ ಮಹಾಕುಪಿತರಾಗಿರ್ತಕ್ಕಂಥ ಅವರ ಅಣ್ಣನಾದ ಹಿರಣ್ಯ ಲೋಚನ ಹೋಗಿ ನಾರಾಯಣನು ತನ್ನ ಆ ಹಿರಣ್ಯ ಕಶ್ಯಪನ ಗರ್ಭದಲ್ಲಿರ್ತಕ್ಕಂಥ ಪ್ರಹ್ಲಾದನಿಗೆ ನಾರಾಯಣ ಮಂತ್ರವನ್ನು ಬದಿಸಿ ಅವನಿಗೆ ತಂದೆ ಎಷ್ಟು ಸಾರಿ ನೀನು ನಾರಾಯಣ ಎನ್ನಬೇಡ ಅಂತ ಹೇಳಿದಾಗ ಪ್ರಶ್ನೆ ಮಾಡ್ತಾನೆ. ಸರಿ, ನಿಮ್ಮ ತಂದೆ ಯಾರು? ನಿಮ್ಮ ತಂದೆ ಯಾರು? ಅವರ ತಂದೆ ಅವು ನಾರಾಯಣ ಹೆಸರು ಹೋಗ್ತಾನೆ. ಹೇಳೋ ಮೂರ್ಖ ಕುಮಾರನೇ, ನಾನು ಸುಮ್ಮನೆ ತಲೆ ಕೊಬ್ಬಿದ ಮಾತುಗಳನ್ನು ಬೆಳೆಸಬೇಕು. ಇಗೋ ನೋಡು ಅಂತ ಏನು ಎಲ್ಲಿರುವನ ಹರಿಗಿ ಎಲ್ಲಾ ತಲೆಯಿರುವನಂದಾಗ ಹೇಳಿ ತೋರಿಸಿ ಈ ಕಂಬದಲ್ಲಿರೋ ನೀನಂದಾಗ ಆ ಕಂಬದಲ್ಲಿ ಉದಯಿಸಿ ಅವನನ್ನು ಸಂಹಾರ ಮಾಡಿದ ನರಹರಿಯ ರೂಪದಲ್ಲಿ ನರಸಿಂಹ ರೂಪದಲ್ಲಿ ಸಂಹಾರ ಮಾಡಿದವಳೆ ಈ ಪಾರ್ವತಿ. ಈಗ 5ನೇದಕ್ಕೆ ಬರ್ತಿದ್ದೇನೆ. 5ನೇದಲ್ಲಿ ಗರ್ವದಲ್ಲಿ ಬಲಿ, ಅತ್ಯಂತ ದಾನವರಲ್ಲಿ ಅತಿ ಗರ್ವದಿಂದ ಅತಿ ಎತ್ತರವಾಗಿ ಬೆರೆತಿದ್ದ ಬಲಿ ದಾನದಲ್ಲಿ ಶ್ರೇಷ್ಠ ಎಂದು ನನ್ನ ಸಮಾಧಾನ ಕೊಡುವರು ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ದೇವತೆಗಳನ್ನೆಲ್ಲ ಹೆದರಿಸಿ ಬೆರೆಯುತ್ತಿದ್ದ ಬಲಿ ಚಕ್ರವರ್ತಿ. ಇವನ ಅಟ್ಟಹಾಸವನ್ನು ತೊಳಲಾರದೆ ನಾರಾಯಣನಿಗೆ ಹೋದಾಗ ಅವನು ನಾನು ಅವನನ್ನು ಕೊಲ್ಲುವುದು ಸಾಧ್ಯವಿಲ್ಲಪ್ಪ, ಅವನನ್ನು ಜಯಿಸುವುದು ಈ 7 ಲೋಕಗಳಲ್ಲಿ ಇಲ್ಲ, ಅತ್ಯಂತ ಆದ ಕಾರಣ ಬಲಿ ಚಕ್ರವರ್ತಿಯನು ವಾಮನ ರೂಪವಾಗಿ ಅವನನ್ನು ದಾನದಿಂದ ಮಣಿಸಬೇಕಂತ ಹೇಳಿಬಿಟ್ಟು ಹೋಗಿ ಅವನನ್ನು, ಸ್ವಾಮಿ ನಾನು ಬ್ರಾಹ್ಮಣನಾಗಿ ಬಂದಿದ್ದೇನೆ, ನನಗೆ ಮಾತಾಡಬಾರ್ದು, 3 ಪಾದಗಳ ದಾನವನ್ನು ಕೊಡಬೇಕು ಅಂತ ಹೇಳಿ ಕಳಕಳಿಯಿಂದ ಬೇಡಿಕೊಂಡ. ಇದನ್ನ ಕೇಳಿದ ಆ ವಾಮನ ರೂಪದಿಂದ ಅವನು ಅಷ್ಟೇ ತಾನೇ 1ನೇ ಪಾದವನ್ನಿಟ್ಟಿದ್ದಾನೆ ವಾಮನ, ಇಡೀ ಭೂಮಂಡಲವನ್ನು ಆಡಿಬಿಟ್ಟು 2ನೇ ಪಾದವಿಟ್ಟರೆ ಜಲವನ್ನೆಲ್ಲ ಆವರಿಸಿಬಿಡ್ತು. 3ನೇ ತಲೆಯಲ್ಲಿ ಎಲ್ಲಿಡಲಿ ಬಲಿ ಅಂದಾಗ, ಸ್ವಾಮಿ ಧಾರೆ ಎರೆದು ಮಾತು ಕೊಟ್ಟು ಬಿಟ್ಟಿದ್ದೇನೆ, ನನ್ನ ತಲೆಯ ಮೇಲಿಡು. ತಲೆಯ ಮೇಲಿಡ್ತಾಗ ಹೇಳಿದ, ಈ ಬಲಿ ಈ ಪ್ರಪಂಚದಲ್ಲಿ ನಿನ್ನಂಥ ದಾನಿ ಭಕ್ತಾಗ್ರೇಸರನ್ನು ನಾನು ಎಲ್ಲೂ ಕೇಳಿದ, ನಿನ್ನ ಕೊನೆಯ ಆಶೆ ಏನು ಅಂತ ಕೇಳಿದ. ಆಗ ಸ್ವಾಮಿ ನನ್ನ ಕೊನೆಯ ಆಶೆ ಇಷ್ಟೇ, ಪ್ರತಿ ವರ್ಷ ಬಲಿ ಪಾಡ್ಯಮಿ ದಿವಸ ನಾನು ನನ್ನ ಲೋಕ ಜನರನ್ನು ಬಂದು ನೋಡಬೇಕು, ಅಷ್ಟು ಕೊಟ್ಟರೆ ಸಾಕಂತ ಹೇಳಿದಾಗ ಅವರನ್ನು ಭೂಮಿಗೆ ತಂದ. ಇದಾದ ಮೇಲೆ 6ನೇ ಅವತಾರವಾಗಿ ಪರಶುರಾಮ ಅವತಾರ ಆಗಿದೆ. ಪರಶುರಾಮ ಅವತಾರ ಆದಾಗ ಅಲ್ಲಿ ಶ್ರೀಹರಿಗೂ ಮತ್ತು ಚಕ್ರಕ್ಕೂ ಮತ್ತು ಶ್ರೀಹರಿಗೂ ವಾಗ್ವಾದ ನಡೆದಾಗ ಚಕ್ರ ಹೇಳ್ತಿದೆ, ಎಲ್ಲೋ ಕೃಷ್ಣ ಬಂದುಬಿಟ್ಟಿತ್ತು, ಬಂದುಬಿಟ್ಟಿತ್ತು ಚಕ್ರ. ಎಲ್ಲೋ ಕೃಷ್ಣ, ಜಗತ್ತಿನಲ್ಲಿರುವ ಎಲ್ಲ ಅಸುರರನ್ನು ಸಂಹರಿಸಲು ನಾನು ಬೇಕು, ಹೆಸರು ಮಾತ್ರ ನಿನಗೆ. ಈತನಿಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಆಯ್ತಪ್ಪ ನೀನು ನನ್ನ ಬಿಟ್ಟು ಬಿಡಪ್ಪ, ನೀನು ಬಲವಂತ ಅಂತ ಹೇಳಿದಾಗ ಬಿಟ್ಟು ಆ ಚಕ್ರ ನೋಡ್ರಿ, ಕೃಷ್ಣನಿಂದ ಅಗಲಿದ ಆ ಚಕ್ರ ನೇರವಾಗಿ ಹೋಗಿ ತ್ರಿಮೂರ್ತಿಗಳ ಶಕ್ತಿಯನ್ನು ಹೊಂದಿರತಕ್ಕಂಥ ದತ್ತಾತ್ರೇಯ ಗುರುಗಳನ್ನು ಪ್ರಾರ್ಥಿಸಿ ಅವರಿಂದ ಕಾರ್ತವೀರಾದ ಕ್ಷತ್ರಿಯರ ಕಾರ್ತವೀರ ಆ ಚಕ್ರ ಇತ್ತ ಕೃಷ್ಣ ನೋಡೋಣ ಇವನಿ ಅಂತ ಹೇಳ್ಬಿಟ್ಟು ಯಮದಗ್ನಿಯ ಹೊಟ್ಟೆಯಲ್ಲಿ ಪರಶುರಾಮ ಆಗಿದ್ದೇನೆ. ಹೀಗೆ ಒಬ್ಬರಿಗೊಬ್ಬರು ಸವಾಲು ಹಾಕಿಕೊಂಡು ಚಕ್ರ ಮತ್ತು ನಡೆಯುವಾಗ ಒಂದಾನೊಂದು ದಿವಸ ಈ ಕಾರ್ತವೀರಾರ್ಜುನ ಸೈನಿಕರು ಬೇಟೆಗಾಗಿ ಹೋಗಿರ್ತಾರೆ. ಬೇಟೆಯಿಂದ ಬರುವಾಗ ಜಮದಗ್ನಿಯ ಆಶ್ರಮಕ್ಕೆ ಬಂದಾಗ ಆ ಜಮದಗ್ನಿಯ ಋಷಿಯು ಈ ಎಲ್ಲ ಬೇಟೆಗಾರರ ಇದ್ದರೆ ಪೌಣೆಗಾರರಿಗೆ ಎಲ್ಲರಿಗೂ ಬೇಕಾದ ಮೃಷ್ಟಾನ್ನವನ್ನು ಊಟಿ ತೃಪ್ತಿಪಡಿಸಿಬಿಡ್ತಾರೆ. ಇದನ್ನು ನೋಡಿದ ಆ ಕಾರ್ತವೀರಾರ್ಜುನನಿಗೆ ಆಶ್ಚರ್ಯವಾಗಿಬಿಡ್ತು. ಮಂತ್ರಿ ಕೇಳಿದ್ರು, ಎಲ್ಲೋ ಮಂತ್ರಿಗೆ ಈ ಬಡ ಬ್ರಾಹ್ಮಣನಿಗೆ ಈ ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದಾಗ, ಮಹಾಪ್ರಭು ಇವರಲ್ಲಿ ಕಾಮಧೇನು ಅಂತಕ್ಕಂಥ ಒಂದು ವಸ್ತು ಇದೆ, ಆಕಳು ಇದೆ, ಅದು ಕೇಳಿದ್ದನ್ನೆಲ್ಲ ಕೊಡುವ ದೇವತೆಗಳು ಇವನಿಗೆ ಕಳಿಸಿದ್ದಾರೆ, ಇವರಲ್ಲಿ ಇದೆ. ಹಾಗಾಗಿ ಅದು ನನಗೆ ಬೇಕು. ಹಾಗಾಗಿ ಅದು ಕ್ಷತ್ರಿಯರು ಯಾವಾಗಲೂ ಮೋಹದಲ್ಲಿ ಆ ರಾಜ್ಯ ನೆನೆಸಿರುವ ಈಗಲೂ
ಆ ರಾಜ್ಯ ನನಗೆ ಸೇರ್ಬೇಕು, ಈ ರಾಜ್ಯ ನನಗೆ ಸೇರ್ಬೇಕು. ಆ ರೀತಿ ಅವ್ರಿಗೆ ಆಸೆ ಹುಟ್ಟುಬಿಡ್ತು. ಕಾಮಧೇನುವ ಕೊಡು ಕೊಡೆಂದು ಬಹಳ ಆಟ ಮಾಡಿಬಿಡ್ತಾನೆ ಜಮದಗ್ನಿ. ಅವನು ಕೊಡೋದಿಲ್ಲ. ಕೋಪದಲ್ಲಿ ಜಮದಗ್ನಿಯನ್ನು ಕೊಲ್ಲಲಾಗ ಕೋಪದಲ್ಲಿ ಕೊಲ್ಲಿ ಬಿಡ್ತಾನೆ. ಆಗ ತಾಯಿಯಾದ ಹೆಣಿಕೆಯು ಅಯ್ಯೋ ಪರಶುರಾಮ ಅಂತ ಅಂದಾಗ್ಲೇ ಅವನು ಓಂ ನಮ ಶಿವಾಯ ಅಂತ ತಪಸ್ಸು ಮಾಡ್ತಾನೆ. ಎದ್ದು ಬಂದೆ ಅಮ್ಮ ಅಂತ ಹೇಳಿ ಪರಶು ಹಿಡ್ಕೊಂಡು ಬರ್ತಾನೆ. ನೋಡಿದ ಕೂಡಲೇ ತಂದೆ ಶರವನ್ನು ನೋಡಿದ ಕೂಡಲೇ ಅವನ ಸಿಟ್ಟನ್ನು ವರ್ಣಿಸಲು ನನ್ನಂತಹ ಮಾನವನಿಂದ ಸಾಧ್ಯವಿಲ್ಲ. ಹೇಳಿದ, ಅಯ್ಯೋ ನನ್ನ ತಂದೆಯ ಕೊಲೆಗೆ ನಾನೇ ಕಾರಣ. ಕೇಳ್ತಾನೆ ನಾನು ಎಂಥ ಕೆಲಸ ಮಾಡಿ. ಜಮದಗ್ನಿಯಲ್ಲಿ ಕ್ಷುದ್ರ ದೇವತೆ ವಶ ಆಗಿದ್ಲು. ಅವಳ ಹೊಟ್ಟೆಯಲ್ಲಿ ಆ ಕ್ಷುದ್ರ ದೇವತೆಯವರೆಗೂ ಯಾರು ಅವನನ್ನು ಮುಟ್ಟುವಂತೆ ತಡುವಂತಿಲ್ಲ. ತನ್ನ ಹೆಂಡತಿಯ ಶಿರವನ್ನೇ ಹರಿಸಿದಂತ ಮಹಾ ಸಿಟ್ಟಿನ ಸೂರ ಜಮದಗ್ನಿ. ಆಗಿದ್ದನ್ನು ನೋಡಿದಂತಹ ಪರಶುರಾಮ, ಅಪ್ಪಾಜಿ ಇನ್ನು ಸಾಕಪ್ಪ, ಆ ಕ್ಷುದ್ರತ್ವ ಬೇಡ, ದೇವಿಯನ್ನು ಬಿಟ್ಕೊಡಂದಾಗ ಆ ಕ್ಷುದ್ರ ದೇವತೆಯನ್ನು ಬಿಟ್ಟುಕೊಟ್ಬಿಟ್ಟ. ಅವಾಗ ಅದನ್ನೇ ವೀಕ್ನೆಸ್ ಅನ್ನು ಉಪಯೋಗಿಸಿಕೊಂಡು ಈ ಕಾರ್ತವೀರ್ಯಾರ್ಜುನ ಕಡಿದು ಬಿಟ್ಟ ಅಂತ ಉಲ್ಲೇಖ ಇದೆ. ಕಡಿದ ಮೇಲೆ ಸಿಟ್ಟಿಗೆದ್ದ ಪರಶುರಾಮ ಆ ಇಡೀ ತಪ್ಪು ಮಾಡಿದವನ ಕಾರ್ತವೀರ್ಯಾರ್ಜುನ ಕ್ಷತ್ರಿಯ, ಅವನು ಕಡಿಲಿ ಬೇಡ, ಅವನ ಬಾಹುಗಳನ್ನೆಲ್ಲ ಕಡಿದು ಇಡೀ ಭೂಮಂಡಲದಲ್ಲಿರುವಂತಹ ಎಲ್ಲ ಕ್ಷತ್ರಿಯರ ವಂಶವನ್ನೇ ಸರ್ವನಾಶ ಮಾಡಿದಾಗ ಆಗ ಕಶ್ಯಪರು ಬರ್ತಾರೆ. ಬಂದು ಹೇಳ್ತಾನೆ, ಸ್ವಾಮಿ ಆಗಮನದ ಕಾರಣವೇನು? ಅಲ್ಲೋ ಪರಶುರಾಮ, ನಿನ್ನಿಂದ ಕ್ರಾಂತಿ ಆಯ್ತೆ ಹೊರತು ನಿನ್ನಿಂದ ಏನಾದರೂ ಶಾಂತಿ ಆಯ್ತೆ ಇಲ್ಲ. ಆದ ಕಾರಣ ನೀನು ನಿನ್ನ ಕ್ರೌರ್ಯವನ್ನು ಬಿಡುವಂದಾಗ, ಎಲ್ಲ ಗುರುಗಳೇ, ಯಾವನೋ ಅಯೋಧ್ಯೆಯಲ್ಲಿ ದಶರಥನ ಮಗನಂತೆ ರಾಮ, ಅವನೊಬ್ಬನನ್ನು ಸಂಹರಿಸಿ ನನ್ನ ಈ ಪರುಷವನ್ನು ತೃಪ್ತಿಪಡಿಸಿಕೊಳ್ಳುತ್ತೇನೆ ಅಂತ ಅವನು ಹಠ ಬಿಡಲಿ. ಆಗ ಬೋಧನೆ ಮಾಡ್ತಾರೆ ಕಶ್ಯಪರು, ಅಲ್ಲಯ್ಯ ಇಷ್ಟು ದಿವಸ ನೀನು ಈ ರಕ್ಕಸರನಿಂದ ಹಾಳಾಗಿ ಹೋಗಿ ನೀರಲ್ಲಿ ಮುಳುಗಿದ್ದ ಭೂಮಿಯನ್ನು ಬಿಡಿಸಿಕೊಂಡು ಬಂದು ನಮ್ಮ ಕ್ಷತ್ರಿಯರ ವಶದಲ್ಲಿ ಇಟ್ಟಿದ್ದಾನೆ. ಇಲ್ಲಿವರೆಗೇನ ಕ್ಷತ್ರಿಯರ ವಶದಲ್ಲಿ. ಈಗ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿಬಿಟ್ಟು ಈ ಭೂಮಿಯ ಗತಿ ಏನು? ಇಂತಹ ಕೆಲಸ ಮಾಡಬಾರ್ದು. ನಿನ್ನ ಶೌರ್ಯವನ್ನೆಲ್ಲ, ನಿನ್ನ ಶೌರ್ಯ ಪ್ರತಾಪಗಳನ್ನೆಲ್ಲ ಅಯೋಧ್ಯೆಯ ದಶರಥನ ಮಗನಾದ ರಾಮನಿಗೆ ದಾರಿ ಎರೆದು ನೀನು ತಪಸ್ಸಿಗೆ ಅಂತ ಹೇಳಿದಾಗ ಅವರ ಮಾತಿಗೆ ಒಲಿದಂತಹ ಪರಶುರಾಮ, ಇಗೋ ಪರಶುವೇ, ಇಗೋ ತೆಗೆದುಕೊಡ್ರು ಸ್ವಾಮಿ ಕಶ್ಯಪರೇ, ಈ ಭೂಮಿಯನ್ನು ನಿನಗೆ ದಾರಿ ಎರೆದು ಕೊಟ್ಬಿಟ್ಟಿದ್ದೇನೆ, ನನಗೆ ಜ್ಞಾತಿಗೆ ಬೇಕು ಅಂತ ಹೇಳ್ಬಿಟ್ಟು ಪರಶುವನ್ನು ಸಮುದ್ರದಲ್ಲಿ ಎಷ್ಟೋ ಯೋಜನೆಗೆ ವಸ್ತು ಬಿಡ್ತಾನೆ. ಎಲ್ಲಿ ಹೋಗಿ ಆ ಪರಶು ಕೊಡಲಿ ಬೀಳ್ತದೋ ಅಲ್ಲಿವರೆಗೆ ಸಮುದ್ರ ಬತ್ತಿ ಹೋಗಿಬಿಡ್ತದೆ. ಅಲ್ಲಿ ಪರಶುರಾಮ ಕ್ಷೇತ್ರ ಕಟ್ಟಲ್ಪಟ್ಟಿದೆ. ಯಾರಾದರೂ ಯಾತ್ರೆಗೆ ಹೋದಾಗ ನೋಡಬಹುದು. ಆ ರೀತಿಯಾಗಿ ಹೋದ್ಮೇಲೆ ಭೂದೇವಿ ಕರೆಯಿದ್ರು, ಸ್ವಾಮಿ ಕಶ್ಯಪರೇ, ಆ ರಾಕ್ಷಸರ ತಪ್ಪಿಸ್ಕೊಂಡು ಬಂದು ಈಗ ಇವರು ರಾಜ್ಯವಸ್ಥೆಯಲ್ಲಿದ್ದೆ, ಈಗ ನನ್ನ ಗತಿ ಏನು ಎಂದಾಗ ಕಶ್ಯಪನು ಮನು ಎಂಬುವಳಿಗೆ ಈ ಭೂದೇವಿಯನ್ನ ಲಗ್ನ ಮಾಡಿಕೊಡ್ತಾನೆ. ಅದಾದ ಮೇಲೆ ನೋಡ್ರಿ, ಅಂದಿನಿಂದ ಇಂದಿನವರೆಗೂ ಈ ಭೂದೇವಿಗೆ ನೆಮ್ಮದಿ ಇಲ್ಲ. ಒಂದು ಗೇಣು ಏನನ್ನ ಆಯ್ ಬರೋದಿಲ್ಲ ಕೊಡೋಯಪ್ಪ ಅಂದ್ರೆ ಯಾಕಲೇ ಸೋಳ ಮಗನ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ ಬಿಡೋದಲ್ಲಿ ಇಲ್ಲಪ್ಪ. ಮ್ಯಾರಿ ಏನಾದರೂ ಒಂದು ನೀಟ್ ಏನಾದ್ರು ಮತ್ತಿ ಹೊಡೆದ ಕಾಲಿಗೆ ತಲೆ ಹೊಡೆದಾಡ್ದು ಸಿವಿಲ್ ಕ್ರಮಗಳನ್ನು ಎಲ್ಲ ಮಾಡಿ ಈಗಲೂ ಕೂಡ ನೋಡ್ರಿ ಆ ಭೂಮಿಗೆ ನೆಮ್ಮದಿ ಇಲ್ಲ ಅಂತ ಬರೀತಾರೆ. ಇದಾದ ಮೇಲೆ ಪರಶುರಾಮ ಅವತಾರ ಮೇಲೆ ರಾಮ ಅವತಾರ. ಸೀತೆ ನೆವಗೊಂಡಾಗ ದಶರಥ ಸುತ ಕೋತಿಗಳ ಬಲ ಸಹ ಎಲ್ಲರನ್ನು ಸೇತುವೆಯನ್ನು ದಾಟಿ ಎಲ್ಲರನ್ನು ಸಂಹರಿಸಿ ಖ್ಯಾತ ರೂಪ ರಾವಣ ಕುಂಭಕರ್ಣರನ್ನು ಸಂಹರಿಸಿ ಓತು ಆಳಿದ ರಾಮನೇ ಈ ಪಾರ್ವತಿಯು ಕೇಳಲಿಲ್ಲ. ಆಮೇಲೆ ಈಗ 8ನೇ ಅವತಾರಕ್ಕೆ ಹೋಗೋಣ. 8ನೇ ಅವತಾರದಲ್ಲಿ ಗೋವು ರಕ್ಷಿಸುತ್ತಾಗ ಹಿಂದೆ ಪಾಂಡವರು ರಾಜಸೂಯ ಯಾಗವನ್ನು ಮಾಡುವಾಗ ಶ್ರೀಕೃಷ್ಣನನ್ನು ಕರೆಯದಲ್ಲೇ ನಿರ್ಧಾರ ತಗೊಂಡು ಬಿಡ್ತಾರೆ, ತಪ್ಪು ಮಾಡಿಬಿಟ್ರು. ಆಗ ನಿರ್ಧಾರ ಮಾಡಲೇತಿರ್ಬೇಕಂತ ನಿರ್ಧಾರ ಅಲ್ಲೇ ಪಟ್ಟಿ ಪೂಜೆ ಮಾಡ್ತೀವಿ ಅಂತೀವಲ್ಲ ನಾವು ದೇವತೆಗಳು ಮಾಡಿದಾಗ, ಮಾಡಿದ ಮೇಲೆ ಆಗ ಕೃಷ್ಣನ ಕರಿ ಅಂತ ಹೇಳ್ತಾರೆ ದ್ರೌಪದಿ. ಆಗ ನೆನೆಸ್ತಾ ಬರ್ತೇನೆ ಅಂತ ಮಾತು ಕೊಟ್ಟಿದ್ದ ದ್ರೌಪದಿಯ ಕೃಷ್ಣ,
ನೆನೆಸಿದಾಗಲೇ ಬರುವೆ ಭಗಿನಿಯೇ ಕನಸು ಮನಸ್ಸುಗಳಲ್ಲಿ ನೆನೆಯಲಾಕ್ಷಣದಿ ಬಂದೆನು ತಂಗಿ ಅಂದ. ಏನು ನನ್ನ ಕರೆಸಿದ ಕಾರಣ? ಅಣ್ಣ, ಪಾಂಡವರ ರಾಜ್ಯವು ಯಾಕೆ ಮಾಡಬೇಕು ಅಂತ ಹೇಳಿಬಿಟ್ಟು ನಿರ್ಧಾರ ಯಾರನ್ನು ಕೇಳಿ ತಗೊಂಡ್ರಿ? ನಿರ್ಧಾರ ತಗೊಂಡ್ರಿ, ಮಾಡ್ಕೊಡ್ರಿ. ನಿಮ್ಮ ಯೋಗ್ಯತೆಯಲ್ಲಿ ರಾಜ್ಯ ಯೋಗ ಮಾಡುವ ಯೋಗ್ಯತೆ ನಿಮಗಿದೆಯಾ? ಇಲ್ಲ. ಹೇಗೆ? ನೀನು ರಾಜಸೂಯಾಗವನ್ನು ಮಾಡಬೇಕಾದರೆ ಇಡೀ ಚೈತ್ಯ ದೇಶದ ರಾಜನಾದ ಯಾರ್ರೀ? ನಾನು ಹೇಳ್ತೇನೆ, ಕೃಷ್ಣನ ಸೋದರ ಅತ್ತೆಯ ಮಗ, ಕೃಷ್ಣನ ವಸುದೇವನ ತಂಗಿಯಾದ ಶ್ರುತಕೀರ್ತಿ ಮತ್ತು ಘಮಘೋಷ ಅಂತಕ್ಕಂಥ ದಂಪತಿಗಳ ಮಗನಾಗಿರ್ತಕ್ಕಂಥ ಶಿಶುಪಾಲ ದಂತವಕ್ರರು 16,000 ಕನ್ಯೆಯರನ್ನು ಜೈಲಿನಲ್ಲಿಟ್ಟಿದ್ದಾರೆ. ಗೋವುಗಳನ್ನು ಜೈಲಿಟ್ಟಿದ್ದಾರೆ. ಅವನ್ನೆಲ್ಲ ಬಿಡಿಸುವವರೆಗೂ ರಾಜಸೂಯವನ್ನು ಮಾಡುವಂತಿಲ್ಲ. ಬೆತ್ ನೋಡ್ರಿ ಪಾಂಡವರಿಗೆ ಬಂತವನ ವಾಸ. ಯಾರು ಗೆಲ್ಲಬೇಕು? ಅವನು ಹುಟ್ಟುವಾಗಲೇ ವರವನ್ನು ಪಡೆದು ಹುಟ್ಟುಬಿಟ್ಟಿದ್ದಾರೆ. ಹುಟ್ಟಿದಾಗಲೇ ಶಿಶುಪಾಲ ಹುಟ್ಟಿದಾಗಲೇ ಭೂಮಿಯು ಬಿರಿದು 2 ಹೋಳಾಗಿ ಹೋಗ್ಬಿಡ್ತು. ಆ ರೀತಿಯಾಗಿ ಆಳುತ್ತಿದ್ದ. ಆಗ ಯಾರು ಮಾಡಿದ್ರು ಸುಮ್ಮನಾಗಲಿಲ್ಲ. ನಾರದರು ಬಂದರು ಅದು ಬಗೆಹರಿಸಲಿಕ್ಕೆ. ಸ್ವಾಮಿ ನಾರದರೇ, ಎಷ್ಟೋ ದಿವಸ ಮೇಲೆ ಮಗನನ್ನು ಪಡೆದು ಇಂಥವನೇ ಎಷ್ಟು ಮಾಡಿದ್ರು ಸುಮ್ಮನೆ ಇಲ್ಲ, ಅದಕ್ಕೆ ಏನಾದ್ರು. ಆಗ ಹೇಳಿಕೊಟ್ಟು ಹೋದ ಒಂದೇ ಒಂದು ಮಂತ್ರವನ್ನು. ಏನು? ಅಮ್ಮ, ಬಂದು ಇವನನ್ನು ನೋಡಲು ಬಂದವರಿಗೆಲ್ಲ ಅವರ ಕೈಗೆ ನಿನ್ನ ಶಿಶುವನ್ನು ಕೊಡು. ಯಾರ ಕೈಗೆ ಕೊಟ್ಟಾಗ ಇದು ಸುಮ್ಮನಾಗ್ತದೆ ಅವನಿಗೆ ನಿನ್ನ ಮಗನಿಗೆ ಮಾಡೋಣ ಅವನಿಂದಲೇ ಅಂತ ಇರ್ತ. ಆಗ ಎಲ್ಲರೂ ಯಾರು ನೋಡಿದ್ರು ಆ ಶಿಶು ಸುಮ್ಮನಾಗಲಿಲ್ಲ. ಆಗ ಈ ಕೃಷ್ಣ ಬಲರಾಮರು ಬಾರಿ ಸೋದರ ತಮಗೆ ಮಗ ಆಗೈತೆ ನೋಡಿ ಬರಮ್ಮ ಅಂತ ಹೊರಟರು. ಹೌದಾ? ಆ ಬೆಬ್ಬಿರಿದು ಅಳ್ತಿದೆ. ಮೊದಲು ಬಂದ ಬರೀ ಆ ನಮ್ಮ ಹಳ್ಳಿ ಭಾಷೆಯಲ್ಲಿ ನನ್ನ ಹಳ್ಳಿಯಿಂದ ಬಂದ್ಬಿಟ್ಟು ಬಹಳ ಸಂತೋಷದಿಂದ ಆ ಕೂಸನ್ನು ಬಲರಾಮರ ಕೈ ಕೊಟ್ಟರು. ಮೊದಲೇನು ಹೊತ್ತು ಅದು 2ರಷ್ಟು ಹೊತ್ತು ಸುಮ್ಮನೆ ಆಗಲೇ ಇಲ್ಲ. ಆಗ ಬಾರಲ್ಲ ಸಣ್ಣ ನೀನನ್ನ ಬಾರೋ ಅದು. ಯಾವ ಕೃಷ್ಣನ ಕೈಗ ಆ ಕೂಸು ಹೋದ್ ಕೂಡಲೇ ಗೊತ್ತಾಗ್ಬಿಡ್ತು. ತಾಯಿಗೆ ನಾರದ ಕೊಟ್ಟು ಹೇಳಿ ಹೋಗ್ಬಿಟ್ಟ. ಗೊತ್ತಾಗ್ಬಿಡ್ತು. ಆಗ ಏನ್ ಮಾಡಿದ್ರು? ಹಲೋ ಕೃಷ್ಣ, ನನ್ನ ಮಗನನ್ನು ನಿನ್ನಿಂದಲೇ ಮಾಡಾಗ್ತದಪ್ಪ, ನಮಗೆ ನಾರದು ಹೇಳಿಬಿಟ್ಟ ಹೇಳಿ ಅಂದ. ಹೇಳಿಬಿಟ್ಟ ಕಂಟಿಗಾರ ಅಂದು ಕೊಡಪ್ಪ ನಿನ್ನ ಮಗ ಏನು ಕೇಳ್ಕೊಂಡ್ರೆ ಕೂಡ ನಿನ್ನ ಮಗನ ಕೊಲ್ಲೋದಿಲ್ಲ. ನಾನು ಕೊಲ್ಲೋದಿಲ್ಲ, ಮಾತು ಕೊಡ್ತಾ ಇದ್ದೀನಿ. ಆದರೆ 99 ತಪ್ಪುಗಳಾಗೋರಿಗೆ ಸುಧಾರಿಸ್ಕೊಡ್ತೀನಿ. 100ನೇ ತಪ್ಪಿನಲ್ಲಿ ನಿಲ್ಲಿಸೋದಾಗಲ್ಲ. ಆಯ್ತು, ಅಷ್ಟು ತಕ ನಾನು ಬಿಡ್ತೀಯಲ್ಲ. ಯಾವಾಗ ಬಿಟ್ಲ ಏನು ಮಾಡಿದೆ ಅವನು? ಹೆಂಗಂದ್ರು ಕೃಷ್ಣ ಬಲರಾಮ ಸಾವಿಲ್ಲ ಅಂತ ಹೇಳಿಬಿಟ್ಟು ಹೊಲಕ್ಕೆ ಬಿದ್ದಾಗ ನಾವು ದನನ ಹಿಂಬಲತ್ತಿಗೆ ಜಮ್ಮೆ ಬಡಿತೀವಲ್ರಿ, ಹಂಗೆ ಬಡಿಯಕತ್ಬಿಟ್ಟ ಕೃಷ್ಣ ಬಲರಾಮನ್ನ ಈ ಶಿಶುಪಾಲ. ಇವನಿಗೆ ಹೆದರಿ ಸಮುದ್ರದಲ್ಲಿ ಎಷ್ಟೋ ದೂರದಲ್ಲಿ ದ್ವಾರಕಾರವರ ಕಟ್ಟಿಕೊಂಡು ಜೀವನ ಮಾಡಿದ್ರು. ನೋಡ್ರಿ ಹೆಂಗೆ ಈ ರಾಜಸೂಯ ಯಾಗವನ್ನು ಮಾಡಿದ್ದರಿಂದ. ಆಗ ಹೇಳಿದ್ರು, ಅಪ್ಪ ರಾಜಸೂಯ ಯಾಗ ಮಾಡಬೇಕಾದ್ರೆ ಆಗ ಇದನ್ನು ಕೇಳಿದಂತಹ ಆ ಶಿಶುಪಾಲ ಕೆಂಡ ಬಂಡರು, ನಾನು ಬರ್ತೇನೆ ರಾಜಸೂಯ ಯಾಗಕ್ಕೆ, ಆದರೆ ಸಾರಥ್ಯ ಯಾರದು? ಆ ರಾಜಸೂಯ ಯಾಗ ಮಾಡಕ್ಕೆ ಜವಾಬ್ದಾರಿ ಯಾರು ಕೂತ್ಕೊಂಡ್ರೆ ಯಾರಪ್ಪ? ಕೃಷ್ಣನ್ ನೋಡಪ್ಪ. ಯಾರ ಕೃಷ್ಣ? ಎಲ್ಲವೋ ಗೊಲ್ಲ. ನನಗೆ ಹೆದರಿ ಸಮುದ್ರದಲ್ಲಿ ಅಡಗಿರುವ ಗೊಲ್ಲ ಪುಣ್ಯ ಹೋಗ್ಬಿಡ್ತಾನೆ ನೇರವಾಗಿ ಧರ್ಮರಾಜ. ನೀನು ಯಾರನ್ನ ಕೇಳಿ, ಯಾಕೆ ದುರ್ಯೋಧನ ಇರಲಿಲ್ಲವೇ? ಕರ್ಣನಿರಲಿಲ್ಲವೇ? ನಾನಿರಲಿಲ್ಲವೇ? ಭೀಷ್ಮಾಚಾರ್ಯರಿರಲಿಲ್ಲವೇ? ಇಂಥವರನ್ನು ಬಿಟ್ಟು ಒಬ್ಬ ದನ ಕಾಯುವವನಿಗೆ ಸಾರಥ್ಯವನ್ನು ವಹಿಸಿಕೊಂಡು ಬಿಟ್ಟಿಯ. ಬೈಬೇಡ ಬೋಲುವೆ ಬೈಯದ ಕೇಳಲೇ ಇಲ್ಲ. 99 ವರ್ಷ 100ನೇ ತಪ್ಪಿ ಅವನ ಶಿಶುಪಾಲದ. ಆಗ ಆ ಗೋವುಗಳನ್ನು ಮತ್ತು ಕನ್ಯೆಯರನ್ನು ಬಿಡಿಸಿ ರಾಜಸೂಯಾಗವನ್ನು ಮಾಡಿ ಶಿಶುಪಾಲನನ್ನು ಸಂಹರಿಸಿದವನೇ ಈ ಪಾರ್ವತಿ ಕೃಷ್ಣರು ಅಂತ ಹೇಳಿ ಈ 8ನೇ ಅಧ್ಯಾಯದಲ್ಲಿ ಹೇಳಿ. 9ನೇ ಅಧ್ಯಾಯದಲ್ಲಿ ತ್ರಿಪುರಾಸುರರು. ಯಾರ್ರೀ ಅವರು ತ್ರಿಪುರಾಸುರರು? ಈ 8ನೇದ್ರೊಳಗೆ ಕೃಷ್ಣನ್ ಕೊಲ್ಲವಿಲ್ಲ ಕಂಸನ್ನ. ಶಿಶುಪಾಲದಂತವಕ್ರು ಬೇಕು, ಕೃಷ್ಣ ಅಲ್ಲ. ಇದ್ರಾಗ ಅರ್ಥ ಮಾಡ್ಕೋಬೇಕು. ಕಂಸನ್ ಕೊಲ್ಲಲ್ಲ. ಕಂಸನ ಕೊಲ್ಲೋದು ಬೇಕಾಗಿಲ್ಲ. 10 ಅವತಾರಗಳಲ್ಲಿ ಕಂಸನ ಕೊಲ್ಲೋದಿಲ್ಲ. 10 ಅವತಾರದಲ್ಲಿ ಶಿಶುಪಾಲದಂತವಕ್ರನ್ನೇ ಕೊಲ್ಬೇಕು. ಅವ್ರು ಸೋದರ ಮಾತು ಬೇರೆ ಬಿಡೋದಿಲ್ಲ. ಹೌದು, ಅದೆಲ್ಲ ಹೇಳ್ಕೊಂತ ಹೋದ್ರೆ ಇನ್ನು ಬೆಳಕರಿತಾರೆ. ಶಿಶುಪಾಲದಂತವಕ್ರನ್ನು ಕೊಲ್ಲಿದರು. ಆಮೇಲೆ 9ನೇದಾಗಿ
ತ್ರಿಪುರ ತ್ರಿಪುರ ಸಂಹಾರ ಅಂತ ಬರ್ತದೆ. ತ್ರಿಪುರ ಸಂಹಾರದಲ್ಲಿ ತಾರಕಾಸುರನ ಮಕ್ಕಳಾದ ತಾರಕಾಕ್ಷ, ಮಕರಾಕ್ಷ ಮತ್ತು ವಿದ್ಯುನ್ಮಾಲಿ ಅಂತಕ್ಕಂಥ 3 ಮಕ್ಕಳು ಬ್ರಹ್ಮನನ್ನ ಕುರಿತು ಘೋರ ಎಷ್ಟೋ ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿ ಕೇಳಿದ್ರು. ಪ್ರತ್ಯಕ್ಷನಾಗ್ತೇನೆ ಏನು ಕೇಳಿದ್ರೆ ಬಂದು ಹೇಳಿದ. ಆಗ ಸ್ವಾಮಿ ನಮಗೆ ಮರಣವಿಲ್ಲದಂತೆ ಅಜೇಯರಾಗಿರ್ತಕ್ಕಂಥ ವರವನ್ನು ಕೇಳಿದಾಗ ಅಜೇಯರಾಗಿರಬಹುದು, ಮರಣವಿಲ್ಲದಂತೆ ವರ ಮಾತ್ರ ಕೊಡಲಿಲ್ಲ ಅಂತ ಬ್ರಹ್ಮ. ಆಗ ಮತ್ತೆ ಏನ್ ಮಾಡ ಇನ್ನೇನು ಕೇಳ್ಕ ನೋಡ್ರಿ, ನಮಗೆ ದೇವತೆಗಳೇನ್ ಲೆಕ್ಕ ನನಗೆ ಅಂದು ಹೇಳ್ತಾರೆ. ನಮಗೆ 3 ಆಕಾಶದಲ್ಲಿ 3 ಪಟ್ಟಣಗಳನ್ನು ಕಟ್ಟಿಕೊಳ್ತೇವೆ. ಅವು ಒಂದಕ್ಕೊಂದಕ್ಕೆ ಹಿಂಗೆ ಕೊಂಡಿರಬೇಕು, ತಿರುಗ್ತಿರಬೇಕು, ಗಿಯಸ್ ಈ ಕಂಡಕ್ಕೆ ಈ ತರ ಆ ರೀತಿ ಪಟ್ಟಣ ಯಾವಾಗಲೂ ತಿರುಗುತ್ತಾನೇ ಇರಬೇಕು. ಆ ಮೂರು ಪಟ್ಟಣಗಳು ಎಂದು ಒಂದು ತಿರುಗದೆ ಗಪ್ ಅಂತ ಏನ್ ನಿಲ್ತಾವೋ ಅವತ್ತಮೆ ಮರಣ ಪಡಲಿ ಅಂತ ಕೇಳ್ತಾರೆ. ನೋಡ್ರಿ ಎಂಥ ವರ, ರಕ್ಕಸನ ವರ ಎಂತ. ಆದರೆ ಅವರಿಗೆ ದುರಾಲೋಚನೆ ಬರ್ತದೆ, ದೂರಾಲೋಚನೆ ಮಾಡೋದಿಲ್ಲ. ಆಗ ತಪಸ್ಸು ಮಾಡಿದಾಗ ಮಾಡ್ಕೊಂಡ ಮೇಲೆ ಏನ್ ಮಾಡಿದ, ಇದನ್ನು ನೋಡಿದಂತ ಕೃಷ್ಣ ಇವರ ಮರಣ ಆಗೋದಿಲ್ಲ, ಇದು ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಅವರನ್ನು ಕೊಲ್ಲಲಿಕ್ಕೆ ತನ್ನ ಮಗನಾದ ಮನ್ಮಥನನ್ನೇ ಸಂಹಾರ ಮಾಡಿಸಿಕೊಂಡರು. ಶಿವನನ ಶೆಟ್ಟಿಗೆ ಬಿಸಿ ಶಿವನನ ಇಂದ್ರನ ಸಾರಥಿಯಾದ ಮಾತಾರಿಯನ್ನು ರಥದಲ್ಲಿ ಕೂರಿಸಿಕೊಂಡು ಈ ಕೃಷ್ಣ ಸೀದಾ ಈ ತ್ರಿಪುರರ ಹೆಂಡತಿರು ವ್ರತವನ್ನು ತನ್ನ ಮಾಂಗಲ್ಯ ಗಟ್ಟಿಯಾಗಿರ್ಬೇಕಂತ ಹೇಳಿ ತಪಸ್ಸು ವ್ರತವನ್ನು ಮಾಡ್ತಿರ್ತಕ್ಕಂಥ ಸರೋವರದ ಬಳಿಯಲ್ಲಿ ಹೋಗಿ ಬತ್ತಲೆಯಾಗಿ ನಿಂತಾಗ ಈ ತ್ರಿಪುರ ನಾರಿಯರಾದ ರಾಣಿಯರ ಕಡೆ ಈ ಇವನೇ ಬತ್ತಲೆ ಇದ್ರೆ ಉಂಟಲ್ಲ, ಯಾವಾಗ ಅವರು ವ್ರತ ಕೆಟ್ಟ ಕೂಡಲೇ ಅಲ್ಲಿ ತಿರುಗುತ್ತಿರ್ತಕ್ಕಂಥ ತ್ರಿಪುರಗಳು ಗಪ್ಪರಿದ್ಬಿಟ್ಟು ಪರಮೇಶ್ವರ ಹೊಡೆದು ಹೀಗೆ ಮಾಡಿ ಬತ್ತಲೆಯೇ ನಿಂತು ಅವರನ್ನು ಸಾಯಿಸಿದವಳು ಈ ಮೋಹಿನಿಯಾಗಿರ್ತಕ್ಕಂಥ ಈ ಪಾರ್ವತಿ. ಕೊನೆಯದಾಗಿ ಬೌದ್ಧಾವತಾರ, ಆಮೇಲೆ ಕಲ್ಕಿ. ಇಷ್ಟೆಲ್ಲ ಮಾಡಿದ ಮೇಲೆ ಕೊನೆಯದು ಯಾವ್ದಪ್ಪ? ಕಲ್ಕಿ ಅವತಾರ. ಇಲ್ಲಿ ಕರ್ಮವನ್ನೆಲ್ಲ ಕಳೆದು ಧರ್ಮವನ್ನು ಉಳಿಸಿ ಇನ್ನು ಉಳಿದಂತ ಕರ್ಮಾಧಿಕಾರಿಗಳನ್ನೆಲ್ಲ ಸಂಹರಿಸಿ ಅವರನ್ನು ಮತ್ತೆ ಪುಣ್ಯವನ್ನು ಉಳಿಸಲೋಸ್ಕರ ಈ ಕಲ್ಕಿ ಅವತಾರ. ಈ ಕಲ್ಕಿ ಅವತಾರ ಅಂದ್ರೆ ನಾವು ಈಗ ಸಾಮಾನ್ಯವಾಗಿ ನಡೆಸಿರ್ತಕ್ಕಂಥವರು ಶೈವರೆಲ್ಲರೂ ವೀರಭದ್ರನೆಂತಲೂ, ನಾವು ಕುರುವರೆಲ್ಲರೂ ಬೀರ್ಲಿಂಗನೆಂತಲೂ, ಮುಸಲ್ಮಾನರೆಲ್ಲರೂ ಪೀರ್ ಸಾಹೇಬರೆಂತಲೂ ಆಚರಿಸ್ತಿದ್ದಾರೆ ಆ ಕಲ್ಕಿಯನ್ನು. ಈ ರೀತಿಯಾಗಿ ಅಳಿದುಳಿದ ರಕ್ಕಸರನ್ನ ಸಂಹರಿಸಿ 10 ಅವತಾರಗಳಂತೆ ದೇವಿ ಕೃಷ್ಣಂತೆ ಕೂಡಿ ಜನಿಸಿದಳು ಅಂತಕ್ಕಂಥ ಈ 10 ಅವತಾರಗಳ ವಿಷಯ ಮುಗಿಸಿದ್ದೇನೆ. ಈಗ ಹೇಳ್ತೈತೆ ಆ ಚಕ್ರದವಧಿ 6 ಚಕ್ರಗಳನ್ನು ಹೇಳ್ರಿ.